ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಮಂಡ್ಯದ ಚೀರ್ನಹಳ್ಳಿ ರಸ್ತೆಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಶಾಲೆ ಆವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಕನ್ನಿಕಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗತಕಾಲದ ಇತಿಹಾಸವನ್ನ ಮಕ್ಕಳು ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಎಂದು ನುಡಿದರು. ದೇಶ ಕಟ್ಟುವುದು, ಸಮಾಜ ಕಟ್ಟುವುದು ಸುಲಭದ ಕೆಲಸವಲ್ಲ. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡೆಯಬೇಕಾದರೆ ನಮ್ಮ ಪೂರ್ವಿಕರು ಸಾಕಷ್ಟು ಹೋರಾಟ ನಡೆಸಿದ್ದಾರೆ ಎಂದು ತಿಳಿಸಿದರು. ದೇಶವನ್ನ ಯಾರು ಕಟ್ಟಿದರು ಎನ್ನುವುದನ್ನು ಜಯಂತಿಗಳಿಂದ ತಿಳಿದುಕೊಳ್ಳಬಹುದು. ಇತಿಹಾಸ ಗೊತ್ತಿದ್ದರೆ ದೇಶವನ್ನ ಮುನ್ನಡೆಸಬಹುದು. ಹಾಗಾಗಿ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಅರಿವು ಮೂಡಿಸಿಕೊಳ್ಳಬೇಕು ಎಂದರು. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ದಾರೆ. ಅಲ್ಲಿ ವಿವಿಧ ಜನಾಂಗಗಳ ಜನರು ಬದುಕು ಕಟ್ಟಿಕೊಂಡಿದ್ದಾರೆ. ಕೆಂಪೇಗೌಡರು ಕೈಗಾರಿಕೆ, ಕೆರೆ, ಕಟ್ಟೆ, ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಇತಿಹಾಸವನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಒಂದು ನಾಡನ್ನ ಕಟ್ಟೋದಕ್ಕೆ ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನ, ಸಂಘರ್ಷಗಳನ್ನ ಅವರು ಮಾಡಿದ್ರು ಅಂತೇಳಿ ನೀವು ತಿಳ್ಕೋಬೇಕು. ಯಾಕೆಂದ್ರೆ ಮುಂದಿನ ಇವತ್ತಿನ ಮಕ್ಕಳೇ ನಾಡಿನ ಪ್ರಜೆಗಳು. ಇತಿಹಾಸ ಬಲ್ಲವನು ಮುಂದೆ ದೇಶವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ನಾಡಪ್ರಭು ಕೆಂಪೇಗೌಡರು ಏನನ್ನ ಕಟ್ಟಿದ್ರು ಅಂತ ನಿಮ್ಗೆ ಗೊತ್ತಿದೆಯಾ? ಏನನ್ನ ಕಟ್ಟಿದ್ರು? ಯಾವ ನಾಡನ್ನ ಕಟ್ಟಿದ್ರು? ಬೆಂಗಳೂರು. ಇಷ್ಟು ಬೆಂಗಳೂರು ಇವತ್ತು ಎಲ್ಲ ವಿವಿಧ ಜನಾಂಗಗಳ, ವಿವಿಧ ಜಾತಿಗಳ, ವಿವಿಧ ರಾಜ್ಯಗಳ ಜನರು ಅಲ್ಲಿ ವಾಸಿಸ್ಬೇಕು. ಇವೆಲ್ಲ ಬೆಂಗಳೂರಲ್ಲಿ ನಿರ್ಮಾಣ ಆಗೋದಕ್ಕೆ ಕಾರಣ ಯಾರು? ಕೆಂಪೇಗೌಡರು. ಅವರ ಒಂದು ಇತಿಹಾಸವನ್ನ ನಾವು ತಿಳ್ಕೋಬೇಕು. ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಜೊತೆಗೆ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೊತೆರ ಮಹದೇವು, ಡಾಕ್ಟರ್ ಎಚ್.ಸಿ. ಆನಂದ್, ಕರ್ನಾಟಕ ಸಿರಿಗನ್ನಡ ವೇದಿಕೆ ಮೈಸೂರು ಘಟಕದ ಜಿಲ್ಲಾಧ್ಯಕ್ಷೆ ಮಂಜುಳಾ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.